ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಏನಪ್ಪ ಉತ್ತರ ಕನ್ನಡದಲ್ಲಿ ಬಿಸಿಲು ಯಾವಾಗಲೂ ಜೋರಿದ್ರು ಸ್ವೆಟರ್ ಹಾಕೊಂಡು ಎಲ್ಲಿ ಹೋಗ್ತಾವ್ರೆ ಅಂತ ನೋಡ್ತಿದ್ರಾ? ಈ ಗಂಟೆ ಎಷ್ಟು ಹೇಳಿ 5 ಗಂಟೆ ಸುಮಾರಾಗದೆ. ಬೆಳಿಗ್ಗೆ 4:45ಗೆಲ್ಲ ಎದ್ದು ರೆಡಿಯಾಗಿ ಈಗ ಹೊರಟದ್ದು ನಾವು ಮುರುಡೇಶ್ವರಕ್ಕೆ. ಕುಮಟದಿಂದ ಮುರುಡೇಶ್ವರಕ್ಕೆ ಹೋಗೋಕ್ಕೆ 45 ನಿಮಿಷ ಬೇಕು. ಈಗ ಬೆಳಗಿನ ಜಾವ ಕತ್ಲೆ ಅದೇ ಮತ್ತು ಚಳಿನೂ ಅದೇ. ಸ್ಲೋ ಆಗಿ ಹೋದರೆ 1 ಅವರ್ ಬೇಕು. ಅದಕ್ಕೆ 5:30ಗೆ ನಾವು ಮನೇನ ಬಿಟ್ವಿ. ಫುಲ್ ಪ್ಯಾಕ್ ಮಾಡಿಕೊಂಡು ಸ್ಕೂಬಾಗೆ ಹೋಗ್ತಿದ್ದೆ. ಈಗಂತೂ ಸ್ವಲ್ಪ ಹೆದರಿಕೆ ಇದೆ, ಅಲ್ಲಿ ಹೋದ್ಮೇಲೆ ರಾಶಿ ಹೆದರಿಕೆ ಆಯ್ತದೆ ನೀರು ನೋಡೋದೆಯಾ. ನೋಡುವ, ಫುಲ್ ಅಪ್ಡೇಟ್ ಕೊಡ್ತೆ ಏನೇನಾಯಿತು ಅಂತ ಹೇಳಿ. ಬನ್ನಿ ಹೋಗುವ. ಮಮ್ಮಿನ ಅಜ್ಜಿನ ಮನೇಲೇ ಬಿಟ್ಟು ನಾನು ಪಪ್ಪ ಸ್ಕೂಬಾ ಡೈವಿಂಗ್ ಮಾಡೋಕೆ ಅಂತ ಮುರುಡೇಶ್ವರಕ್ಕೆ ಹೊರಟ್ವಿ. ಸ್ಕೂಬಾ ಡೈವಿಂಗ್ ಮಾಡಬೇಕಂದ್ರೆ ಸ್ಟಾರ್ಟಿಂಗಿಗೆ ಏನು ಮಾಡಬೇಕು, ಆಮೇಲೆ ಪ್ರೊಸೀಜರೆಲ್ಲ ಏನಿರುತ್ತೆ, ಫುಲ್ ಡೀಟೇಲ್ಸ್ನ ನಾನಿವತ್ತು ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ. ಸ್ಕೂಬಾ ಡೈವಿಂಗ್ ಮಾಡಬೇಕಂದ್ರೆ ನೀವೇ ಆಗಲಿ ನಾನೇ ಆಗಲಿ ಮೊದಲಿಗೆ ಮಾಡಬೇಕಾದ ಕೆಲಸ ಒಂದು ಒಳ್ಳೆ ಏಜೆನ್ಸಿನ ಬುಕ್ ಮಾಡ್ಕೋಬೇಕು. ಅದಕ್ಕೆ ನಾನಿವತ್ತು ಚೂಸ್ ಮಾಡ್ಕೊಂಡದ್ದು ಸ್ಕೂಬಾ ಗುರು ಅಡ್ವೆಂಚರ್ಸ್. 7:30ಗೆ ಮುರುಡೇಶ್ವರದಿಂದ ಬೋಟ್ ರೈಡ್ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ 1 ತಾಸು ಬೋಟಲ್ಲೇ ಜರ್ನಿ ಮಾಡಿ ನಾವು ನೇತ್ರಾಣಿ ಐಲ್ಯಾಂಡ್ಗೆ ಹೋಗಬೇಕು. ಇದೆಲ್ಲದಕ್ಕಿಂತ ಮೊದಲು ಒಂದು ಫಾರ್ಮ್ ಕೊಡ್ತಾರೆ, ಅದನ್ನು ಸರಿಯಾಗಿ ಫಿಲ್ ಮಾಡಬೇಕು. ಅದರಲ್ಲಿ ನಮ್ಮ ಏಜ್ ಇರ್ಬೋದು, ನಿಮ್ಗೆ ಯಾವುದಾದ್ರೂ ಬ್ರೀದಿಂಗ್ ಸಮಸ್ಯೆ ಇದೆಯಾ, ಇನ್ನಿತರ ಸಮಸ್ಯೆ ಇದೆಯಾ, ಹಾರ್ಟ್ ಪ್ರಾಬ್ಲಮ್ ಆ ಥರ ಇದೆಯಾ, ಎಲ್ಲ ನೀಟಾಗಿ ಬರೆದಿರ್ತಾರೆ. ಓದ್ಕೊಂಡು ಎಸ್ ಆರ್ ನೋ ಅಂತ ಟಿಕ್ ಹಾಕಿ ಆಮೇಲೆ ಒಂದು ಸಿಗ್ನೇಚರ್ ಮಾಡಬೇಕು. ಇಲ್ಲಂತಾನೆ ಅಲ್ಲ, ನೀವು ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂದ್ಕೊಂಡ್ರೆ ಇದು ಫಸ್ಟ್ ಪ್ರೊಸೀಜರ್ ಆಗಿರುತ್ತೆ. ಬೋಟ್ ರೈಡ್ ಸ್ಟಾರ್ಟ್ ಆಗೋಕ್ಕೆ 20 ನಿಮಿಷ ಅದೇ. ತಿಂಡಿ ಬೇಕಾದರೆ ತಿನ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾನೇನು ತಿನ್ನಲಿಲ್ಲ, ಯಾಕಂದರೆ ಮನೆಯಿಂದ ಬರಬೇಕಾದ್ರೆ 4:45 ಹಂಗೆ ದೋಸೆ ತಿನ್ಕೊಂಡು ಬಂದಿದ್ವಿ. ಪಪ್ಪ ಒಂದು ಟೀ ಕುಡಿದ್ರು, ಜಸ್ಟ್ ಅಂದರೆ ರೈಡ್ ಮಾಡ್ಕೊಂಡು ಬಂದಿದ್ರಲ್ವ ದೂರದಿಂದ. ಇವರೆಲ್ಲರೂ ನನ್ನ ಥರನೇ ಇವತ್ತು ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ಬಂದಿರೋರು. ನಮ್ಮ ಬೋಟ್ ಬಂದಿದೆಯಂತೆ, ಅದಕ್ಕೆ ಎಲ್ಲರಿಗೂ ಬೋಟ್ ಹತ್ರ ಹೋಗಿ ಅಂತ ಹೇಳಿದ್ರು. ಹೋಗುವಾಗ ಎಲ್ಲರಿಗೂ ಸ್ನ್ಯಾಕ್ಸ್ ಬ್ಯಾಗ್ನ ಪ್ರೊವೈಡ್ ಮಾಡಿದರು. ಈಗ ಮಾತ್ರ ಸೂರ್ಯೋದಯ ಆಗದೆ. ಇಷ್ಟು ಬೆಳಿಗ್ಗೆ ನಮ್ಮ ಮುರುಡೇಶ್ವರಕ್ಕೆ ಯಾವತ್ತೂ ಬಂದಿರಲಿಲ್ಲ. ಇನ್ನೊಂದು ಸ್ಕೂಬಾ ಡೈವಿಂಗ್ ಮಾಡ್ತಿರೋದು ನಾನೊಬ್ಬಳೇ. ನಮ್ಮ ಪಪ್ಪ ಜಸ್ಟ್ ಬೋಟ್ ರೈಡ್ ಅಂತ ಹೇಳಿ ಒಂದು ಫಾರ್ಮ್ನ ಫಿಲ್ ಮಾಡಿ ಸೈನ್ ಮಾಡಿದ್ರು. ಇವತ್ತು ಈ ಬೋಟಲ್ಲಿ ಕನ್ನಡ ಬರದೇ ಇದ್ದವರು ಅವರೇ, ಅಂದರೆ ಬೇರೆ ಸ್ಟೇಟಿಂದ ಇದ್ದವರು, ಆಮೇಲೆ ಬೆಂಗಳೂರಿಂದ ಬಂದವರು ಸ್ವಲ್ಪ ಜನ, ಆಮೇಲೆ ಬೇರೆ ಬೇರೆ ಊರಿಂದ ಬಂದವರು ಇದ್ದರು. ಮತ್ತು ಸೀರಿಯಸ್ ಆಗಿರೋ ಒಂದು ವಿಷಯ ಹೇಳುತ್ತೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಯಾವುದೇ ನೀರಿನ ಆ್ಯಕ್ಟಿವಿಟೀಸ್ ಮಾಡಿ, ಸಿ ಅಡ್ವೆಂಚರ್ಸ್ ಅಥವಾ ಬೋಟಿಂಗ್, ಕಯಾಕಿಂಗ್, ಅದರಲ್ಲಿ ಕಂಪಲ್ಸರಿಯಾಗಿ ಲೈಫ್ ಜಾಕೆಟ್ನ ಮೊದಲಿಗೆ ಹಾಕ್ಕೊಳ್ಳಿ. ಮತ್ತು ನಾ ಹಾಕ್ಕೊಳ್ಳಿಲ್ಲ ಅಂದ್ಬೇಡಿ, ಜಸ್ಟ್ ನಾನು ಬೋಟ್ ಹತ್ತಿದ್ದೆ, ಇನ್ನೂ ತೆರೆ ದಡದಲ್ಲೇ ಅದೇ ಬೋಟು. ಈಗ ನೋಡಿ ಎಲ್ಲರೂ ಹಾಕ್ಕೊಂಡ್ರು, ನಾನು ಜಾಕೆಟ್ನ ಹಾಕ್ಕೊಂಡಿದ್ದೀನಿ. ಈಗ ನಮ್ಮ ಪಯಣ ಶುರು. ಕರ್ನಾಟಕದಲ್ಲೇ ಸ್ಕೂಬಾ ಡೈವಿಂಗ್ ಅಂತ ಪ್ರಸಿದ್ಧಿ ಹೊಂದಿರುವಂತಹ ನೇತ್ರಾಣಿ ಐಲ್ಯಾಂಡ್ಗೆ ನಾವೀಗ ಹೋಗ್ತಾ ಇರೋದು. ಇವರೆಲ್ಲ ಯಾರು ನೋಡ್ತಿದ್ರ? ಇವರೇ ನೋಡಿ ನಮ್ಮನ್ನು ಇವತ್ತು ನೀರೊಳಗೆ ಕರ್ಕೊಂಡು ಹೋಗೋರು, ಅಂದರೆ ವೆಲ್ ಸರ್ಟಿಫೈಡ್ ಡೈವ್ ಮಾಸ್ಟರ್ಸ್. ಬೋಟ್ ರೈಡ್ ಮಧ್ಯದಲ್ಲೇ ಸ್ಕೂಬಾ ಡೈವಿಂಗ್ ಮಾಡಬೇಕಂದ್ರೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕೋ ಅದನ್ನೆಲ್ಲ ನಮಗೆ ಸರಿಯಾಗಿ ಟ್ರೈನ್ ಮಾಡ್ತಾರೆ. ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲೂ ಹೇಳ್ತಾರೆ, ಬೇರೆ ಸ್ಟೇಟಿಂದ ಬಂದವ್ರಿಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅಂಡರ್ ವಾಟರ್ಗೆ ಹೋದ್ಮೇಲೆ ಆಕ್ಸಿಜನ್ ಮಾಸ್ಕ್ ಹಾಕಿರೋದ್ರಿಂದ ಬಾಯಿಂದ ಮಾತಾಡೋಕ್ಕಂತೂ ಆಗೋದಿಲ್ಲ. ನಿಮಗೆ ಏನಾದರೂ ಹೇಳಬೇಕಂದ್ರೆ ಏನು ಮಾಡಬೇಕು, ಕೆಲವೊಂದು ಸೈನ್ನ ಹೇಳ್ಕೊಟ್ಟಿರ್ತಾರೆ, ಅದನ್ನು ಅವರಿಗೆ ಶೋ ಮಾಡಬೇಕು. ಆವಾಗ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಾವೇನು ಹೇಳ್ತಿದ್ದೀವಿ ಅಂತ. ಅಂತೂ ಇಂತೂ 1 ತಾಸು ಮೇಲೆ ಜರ್ನಿ ಮಾಡಿ ನೇತ್ರಾಣಿ ಐಲ್ಯಾಂಡಿಗೆ ಬಂದು ರೀಚ್ ಆದದಕ್ಕೂ ಸಾರ್ಥಕ ಆಯಿತು. ಬೋಟ್ ನಿಲ್ಲಿಸಿದ್ದೆ, ಬೋಟ್ ಸುತ್ತಲೂ ಎಷ್ಟು ಮೀನಿತ್ತಂದರೆ ಯಪ್ಪ, ನಂಗಂತೂ ಸಖತ್ ಖುಷಿಯಾಗೋಯ್ತು. ನೀರೆಷ್ಟು ಬ್ಲೂ ಆಗಿತ್ತು ಮತ್ತು ಕ್ಲಿಯರ್ ಆಗಿತ್ತಂದರೆ ಕೆಳಗಡೆ ಇರೋ ಕಲ್ಲು ಕೂಡ ಕಾಣಿಸ್ತಿತ್ತು ನೋಡಿ. ವಿಡಿಯೋದಲ್ಲೇ ನಿಮಗೆ ಅಷ್ಟು ಕ್ಲಿಯರಾಗಿ ಶೋ ಆಗಲ್ಲ, ಬಟ್ ಅಲ್ಲಿ ರಿಯಾಲಿಟಿಲಿ ಹೋಗಿ ನೋಡಿದರೆ ಆ ಮೀನೆಲ್ಲ ಎಷ್ಟು ಚಂದ ಹೊಳಿತಾ ಇತ್ತಂದರೆ ಬ್ಲೂ ಕಲರ್ ರೇಡಿಯಮ್ ಥರ ಹೊಳಿತಾ ಇತ್ತು ನೋಡಿ. ಬೋಟಿನ ಒಂದು ಸೈಡು 3-4 ಡೈವ್ ಮಾಸ್ಟರ್ಸ್ ಇರ್ತಾರೆ. ಆ ಕಡೆಗೆ ನಾವು ಅಂದರೆ ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಬಂದವರು ಹಾರಿ ಎಗ್ರಿ ಈಜಾಡಿ ಆಟ ಆಡೋಂಗಿಲ್ಲ. ನಮಗೆ ಅಂತ ಬೋಟಿನ ಈ ಕಡೆ ಇನ್ನೊಂದು ಸೈಡ್ ಕೊಟ್ಟಿರ್ತಾರೆ. ನಮ್ಗೆ ಕೊಟ್ಟಿರುವಂಥ ಸೈಡಲ್ಲಿ ನೀವು ಹಾರಿ ಎಗ್ರಿ ಏನು ಬೇಕಾದರೆ ಮಾಡಿ ಆರಾಮ್ಸೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಟ ಆಡ್ಕೊಂಡಿರ್ಬೋದು. ಆ ಕಡೆಗೆ ಡೈವ್ ಮಾಸ್ಟರ್ಸ್ ಒಬ್ಬರಾದ್ಮೇಲೆ ಒಬ್ಬರನ್ನ ನೀರೊಳಗಡೆ ಕರ್ಕೊಂಡು ಹೋಗಿ ಅಲ್ಲಿರೋವಂಥ ಅದ್ಭುತ ಪ್ರಪಂಚ, ಮೀನು, ಆಮೇಲೆ ಕೆಳಗಿರೋ ಕಲ್ಲು, ಅದನ್ನೆಲ್ಲ ತೋರಿಸಿ ನಮ್ಮದು ಫೋಟೋಸ್ ವಿಡಿಯೋಸ್ನೂ ಕೂಡ ನೀಟಾಗಿ ತೆಕ್ಕೊಡ್ತಾರೆ. ನಿಮ್ಗೆ ಅನಿಸ್ಬೋದು ನೀರೊಳಗೆ ಬಿದ್ದದೆ ಸಡನ್ನಾಗಿ ಅಡಿಗೆ ಕರ್ಕೊಂಡು ಹೋಗ್ಬಿಡ್ತಾರ ಅಂಥೇಳಿ. ಆ ಥರ ಏನಿಲ್ಲ. ನೀರಿಗೆ ಬಿದ್ದ ಮೇಲೆ ಎಲ್ಲರಿಗೂ ಸ್ವಲ್ಪ ಪ್ಯಾನಿಕ್ ಆಗೇ ಆಗುತ್ತೆ.
ಸೊ ಸಡನ್ ಆಗೇನು ಕರ್ಕೊಂಡು ಹೋಗೋದಿಲ್ಲ. ನೀರು ಒಳಗೆ ಬಿದ್ದ ಮೇಲೆ ನಮಗೆ ಅಲ್ಲೇ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕೊಡ್ತಾರೆ. ಆಮೇಲೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸ್ವಲ್ಪ ನೀರು ಒಳಗಡೆ ಕೆಳಗಡೆ ಎಲ್ಲ ನೋಡಿ ನಮಗೆ ಓಕೆ ಅನ್ನೋ ಥರ ಅನಿಸ್ದಾಗ ಕರ್ಕೊಂಡು ಹೋಗ್ತಾರೆ. ನೋಡಿ ನಂಗೆ ಶಾಲೆ ಮಕ್ಕಳಿಗೆಲ್ಲ ಸಣ್ಣ ಇರ್ಬೇಕಾದ್ರೆ ಹೆಂಗೆ ರೆಡಿ ಮಾಡ್ತಿದ್ರು ನೋಡಿ, ಶೂ ಆಮೇಲೆ ಟೈ ಬ್ಯಾಚ್ ಎಲ್ಲ ಹಾಕಿ ಹಾಗೆ ಇವ್ರು ನೀರು ಒಳಗೆ ಹೋಗೋಕ್ಕೆ ಆಕ್ಸಿಜನ್ ಸಿಲಿಂಡ್ರು, ಕಾಲಿಗೆ ಫಿನ್ಸು, ಮಾಸ್ಕು ಎಲ್ಲ ಹಾಕಿ ರೆಡಿ ಮಾಡಿದ್ರು. ನನಗಂತೂ ಇದನ್ನೆಲ್ಲ ಹಾಕಬೇಕಾದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಟ್ಟದೆ ಭಯಕ್ಕೆ. ಯಾರಿಗೆ ಭಯ ಇರೋದಿಲ್ಲ ನೀರಂದರೆ, ಅದರಲ್ಲೂ ನಂಗೆ ಸ್ವಲ್ಪ ಜಾಸ್ತಿನೇ ಭಯ ಇತ್ತು. ಆಮೇಲೆ ಒಂಥರ ನಾರ್ಮಲ್ ಆಯಿತು, ಓಕೆ ಹೋಗಿ ಬರುವ ಅಂತ ಹೇಳಿ. ಅಂತೂ ಇಂತೂ ನೀರು ಒಳಗೆ ಹೋಗೋಕ್ಕೆ ನಾನಂತೂ ರೆಡಿ ಆದೆ. ನೀರು ಒಳಗೆ ಹೋದ್ಮೇಲೆ ಅಲ್ಲಿ ಏನೇನು ನೋಡಿದೆ ಅನ್ನೋದನ್ನು ನಿಮಗೂ ತೋರಿಸ್ದೆ. ನಿಮಗೂ ಕೂಡ ನೀರೊಳಗಿನ ಪ್ರಪಂಚ ನೋಡಬೇಕು ಅಂತ ಅನಿಸ್ತಿದ್ಯಾ? ಹೌದ್ರಿ, ಯಾವಾಗಲೂ ಕೆಲಸ ಅದು ಇದು ಅಂತಲೇ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಜೀವನದಲ್ಲಿ ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಒಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಲೈಫ್ ಟೈಮ್ ನೀವು ಮರೆಯೋದಿಲ್ಲ. ಸ್ವಲ್ಪ ವರ್ಷದ ಮೊದಲು ಪುನೀತ್ ರಾಜ್ಕುಮಾರ್ ಸರು ನೆತ್ರಾಣಿ ಐಲ್ಯಾಂಡಿಗೆ ಬಂದು ಸ್ಕೂಬಾ ಡೈವಿಂಗ್ ಎಲ್ಲ ಮಾಡಿ ಒಳ್ಳೆ ರಿವ್ಯೂನ ಕೊಟ್ಟಿದ್ದಾರೆ. ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಜೊತೆ ವೆಲ್ ಸರ್ಟಿಫೈಡ್ ಡೈವ್ ಮಾಸ್ಟರ್ಸ್ ಇರ್ತಾರೆ. ಮತ್ತು ನೀರಲ್ಲಿ ಬಿದ್ದದೆ ನೀವು ಮುಳುಗು ಹೋಗೋದಿಲ್ಲ, ಲೈಫ್ ಜಾಕೆಟ್ ಇರ್ತದೆ. ಆಮೇಲೆ ದುಡ್ಡಿನ ಚಿಂತೆ ಬಿಟ್ಬಿಡಿ, ಇವತ್ತಲ್ಲ ನಾಳೆ ನಾವು ದುಡ್ಕೋಬೋದು. ಆದರೆ ಈ ಥರ ಎಕ್ಸ್ಪೀರಿಯನ್ಸ್ ಪದೇ ಪದೇ ಮಾಡೋಕ್ಕಾಗೋದಿಲ್ಲ. ನಾವು ದುಡ್ಡನ್ನು ದುಡ್ದು ಒಂದು ಕಡೆ ಕೂಡಿಡ್ತೀವಿ. ಅದಕ್ಕಿಂತ ಲೈಫ್ ಇರೋದು ಒಂದೇ ಸರಿ. ಒಂದು ಸರಿ ನಾವೇನಾದರೂ ಹೋದ್ರು ಅಂದರೆ ಮುಗೀತು. ಅದಕ್ಕೆ ಇರುವಾಗಲೇ ಏನೇನು ಬೇಕೋ ಅದನ್ನು ತಿನ್ಕೋಬೇಕು, ಎಲ್ಲೆಲ್ಲಿ ಹೋಗಬೇಕು, ಏನೇನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಲ್ಲದನ್ನು ಮಾಡಿಬಿಡ್ಬೇಕು. ಲೈಫಲ್ಲಿ ನಮ್ಮ ಖುಷಿಗೆ ಮೊದಲು ಆದ್ಯತೆ ಇರಬೇಕು. ದುಡ್ಡೇನ್ರಿ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಮತ್ತು ನಾಡ್ದು ದುಡ್ಕೋಬಹುದು. ಮತ್ತೆಂತ ತಡ ಮಾಡ್ತಿದ್ರಿ? ನಮ್ಮ ಸ್ಕೂಬಾ ಗುರು ಅಡ್ವೆಂಚರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಂಬರ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ, ಬೇಗ ಬರ್ಕೋಬಿಡಿ. ಮತ್ತು ಇವರ ಪ್ಯಾಕೇಜಸ್ ಎಲ್ಲ ತುಂಬ ಅಫೋರ್ಡೆಬಲ್ ಆಗಿರ್ತದೆ. ಬೇಗ ಕಾಲ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಸರ್ ಮುಂದೆ ಬನ್ನಿ. ಯಸ್, ರಿಲ್ಯಾಕ್ಸ್. ಒಂದ್ಸರಿ ಹೇಳ್ಬಿಡಿ ಕ್ಯಾಮ್ರಾಗೆ. ಇಲ್ಲಿ ಮೇಡಮ್, ಹಲೋ ಹಲೋ. ನಿಜ ಹೇಳಬೇಕಂದ್ರೆ ಅವ್ರು ಅಷ್ಟೆಲ್ಲ ಕರೆದ್ರು, ಆದರೆ ನೀರಲ್ಲಿ ಬಿದ್ದ ಫೋರ್ಸ್ಗೆ ನಂಗೆ ಅದು ಯಾವುದೂ ಕೇಳಲೇ ಇಲ್ಲ. ಏನೂ ಭಯ ಇಲ್ಲ. ನಾವು ಹಾರೋಕ್ಕಿಂತ ಮೊದಲೇ ಕೆಳಗಡೆ ನೀರಲ್ಲಿ ಡೈವ್ ಮಾಸ್ಟರ್ಸ್ ಇರ್ತಾರೆ. ನಾವು ಬಿದ್ದಿದ್ದೇ ಬಂದು ಎತ್ತಾರೆ. ನಾನು ಆಗ ಹೇಳಿದ್ನಲ್ವ, ಬಿದ್ದಿದ್ದೇ ಡೈರೆಕ್ಟಾಗಿ ನೀರೊಳಗೆ ಕರ್ಕೊಂಡು ಹೋಗೋದಿಲ್ಲ. ನಾವು ನೀರಲ್ಲೇ ಇದ್ದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ಕರ್ಕೊಂಡು ಹೋಗ್ತಾರೆ ಅಂತ ಅದೇ ಪ್ರೊಸೆಸ್ಸಲ್ಲಿ ಇದ್ದೆ ಈಗ. It's good, at least you know the experience. Yeah. Water ನಾನು ಈ ಕಡೆ ಜಂಪ್ ಮಾಡಿದೆ. ನನ್ನ ಪಕ್ಕದಲ್ಲೇ ನೋಡಿ ಇಷ್ಟು ಮೀನು ರಾಶಿನೇ ಕಾಣಿಸ್ತಾ ಇದೆ. ನೀರು ಮೇಲಿಂದನೇ ಈ ಥರ ಕಾಣಿಸ್ತಾ ಇದ್ದರೆ ನೀರು ಒಳಗಡೆ ಹೋದ್ಮೇಲೆ ಹೇಗೆ ಕಾಣಿಸ್ಬೇಡ, ತೋರಿಸ್ತೀನಿ ಬನ್ನಿ. ಯಪ್ಪ, ನಾವು ಈ ಥರ ಇರ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಾಗಿತ್ತು. ನೀರು ಒಳಗಡೆ ಒಂದು ಅದ್ಭುತ ಪ್ರಪಂಚ. ಅಯ್ಯೋ, ಏನು ಹೇಳಿ ವರ್ಣನೆ ಮಾಡಬೇಕಂತೆ ಗೊತ್ತಾಗೋದಿಲ್ಲ. ಡಿಸ್ಕವರಿ ಚಾನಲ್ಲೇ ಮತ್ತೆ ಪಕ್ಕ. ನನಗಂತೂ ಏನಂತೆ ಗೊತ್ತಾಗಲಿಲ್ಲ. ಏನೋ ಒಂದು ಬೇರೆ ವರ್ಲ್ಡ್ಗೆ ಹೋಗಿ ವಾಪಸ್ ಭೂಮಿಗೆ ಬಂದಂಗೆ ಆಯ್ತು ನನಗಂತೂ.
ಯಪ್ಪ ನೀರು ಒಳಗಡೆ ಚೆನ್ನಾಗಿರ್ತದೆ, ಅದ್ಭುತವಾಗಿರ್ತದೆ ಅಂತ ಹೇಳಿ ಹೋದವರೆಲ್ಲ ಹೇಳೋದು ಕೇಳಿದೆ. ಆದರೆ ನಾನೇ ಲೈವ್ ಆಗಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಮೇಲಂತೂ ಮಾತೇ ಇಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ ನೋಡಿ. ನಿಮಗೆ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಾನು ಎಷ್ಟು ಖುಷಿಲಿದ್ದೆ, ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೆ ಅಂತ ಹೇಳಿ. ಅದರಲ್ಲೇ ನೀವು ಲೆಕ್ಕಾಚಾರ ಹಾಕಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಎಲ್ಲರೂ ರೈಡ್ಗೆ ಹೋಗಬೇಕಾದ್ರೆ ಸ್ನ್ಯಾಕ್ಸ್ನ ತಿಂದರೆ, ನಾನು ಬರಬೇಕಾದ್ರೆ ಪ್ಯಾಕೆಟ್ನ ಓಪನ್ ಮಾಡಿದೆ, ಒಂದೆರಡು ಬಿಸ್ಕೆಟ್ ತಿಂದೆ. ನಂಗೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಅದು ಬೋಟಲ್ಲೇ ಆಗಲಿ ಬಸ್ಸಲ್ಲೇ ಆಗಲಿ ನಂಗೆ ತಿನ್ನೋದಷ್ಟು ಸೇರೋದಿಲ್ಲ. ಇವರೆಲ್ಲ ಸ್ಕೂಬಾ ಡೈವಿಂಗ್ ಮಾಡಿ ಈಜಾಡಿ ಸುಸ್ತಾಗಿ ಅಲ್ಲೇ ತಲೆ ಇಟ್ಟು ಮಲ್ಗರೆ. ಸ್ಕೂಬಾ ಡೈವಿಂಗ್ ಬರಬೇಕಾದ್ರೆ ಒಂದು 4 ತಾಸು ಮೊದಲೇ ಫುಡ್ಡನ್ನು ತಿನ್ಕೊಬನ್ನಿ ಅಂತ ಹೇಳೋದು ನನ್ನ ಸಲಹೆ. ಎಂತಕ್ಕಂದ್ರೆ ಖಾಲಿ ಹೊಟ್ಟೆಲ್ ಬಂದರೂ ತ್ರಾಸಾಗ್ತದೆ, ಫುಲ್ ಹೊಟ್ಟೆಲ್ ಬಂದರೂ ತ್ರಾಸಾಗ್ತದೆ. ಬೋಟು ನೀರಲ್ಲಿ ಯಾವಾಗಲೂ ಅಲ್ಲಾಡ್ತಾ ಇರೋದ್ರಿಂದ ತೆರೆಗೆ ತಲೆ ಸ್ವಲ್ಪ ಸುತ್ತಂಗಾಗಿ ವಾಮಿಟ್ ಬರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಫುಡ್ನ ಮೊದಲೇ ತಿಂದರೆ ನಿಮ್ಗೆ ಡೈಜೆಷನು ಆಗಿರುತ್ತೆ, ಹಸಿವೆನೂ ಆಗೋದಿಲ್ಲ. ಸೈಡ್ಗೆ ಒಂದು ಮನೆಯಿಂದ ಲಿಂಬು ತಗೊಂಡೋಗಿ ಏನಾದರೂ ಹೊಟ್ಟೆ ತಳಿಸಿದ್ರೆ ಅಥವಾ ತಲೆ ತಿರುಗಿದ್ರೆ ಅದ್ರ ಸ್ಮೆಲ್ ನೋಡ್ಕೋಬಿಡಿ, ಎಲ್ಲ ಕರೆಕ್ಟ್ ಆಗಿಬಿಡ್ತದೆ. ನೋಡಿದ್ರಲ್ವಾ, ಇದು ನನ್ನ ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್. ನೀವು ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಆಗಲೇ ಹೇಳಿದ್ದೆ. ನಾವೀಗ ಇಲ್ಲಿಂದ ಊಟ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಪಕ್ಕ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತಾ ಇದ್ದೀನಿ. ಮತ್ತೆ ಯಾಕೆ ತಡ ಮಾಡ್ತಿದ್ರಿ, ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ.